ಯಾವುದೇ ಆಕ್ಟಿಂಗ್ ಕೊಡ್ರಿ, ಯಾವುದೇ ಒಂದು ರೀಲ್ಸ್ ಕೊಡಿ, ಯಾವ್ದೇ ಇರ್ಲಿ, ಯಾವ ಹೀರೋನು ಇವ್ರ ಮುಂದೆ ಇಲ್ಲ. ಸೆರೆ ಮಾಡಿದೆ ಹಲ್ಲಿಲ್ಲ ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಾ ಕರೆಕ್ಟ್ ಆಗಿದೆ. ಹೇಗೋ ನಾ ಬೆರೆತೆ ನಿನ್ನಲಿ. ಎಷ್ಟು ಸರಿ ನಾನೇ ಅನ್ಕೊಂತೀನಿ ಈ ತರ ಸ್ಕರ್ಟ್ಸ್ ಎಲ್ಲ ಹಾಕ್ದಾಗ, ಜೀನ್ಸ್ ಎಲ್ಲ ಹಾಕ್ದಾಗ, ಛೇ ನನಗಿಂತ ಇಂತ ಸಿಗಲ್ವಲ್ಲ ಅಂತ. ಅಂದ್ಕೊಡ್ಲೆ ಮೀಟಿಂಗ್, ಕಣ್ಕೊಡ್ಲೆ ಕಿಸ್ಸಿಂಗ್, ಫುಲ್ ಡ್ರೆಸ್ ಹೇಳ್ಬೇಕು ಅಂದ್ರೆ ನಮ್ ವೈಫ್ ಡ್ರೆಸ್ ನ ಇವ್ರಿಗೆ ಹಾಕ್ತಾಳೆ. ಅಂದ್ರೆ ನೀವು ಮೇಕಪ್ ಮಾಡ್ತೀರಾ, ಸರ್ ಕೊರಿಯೋಗ್ರಫಿ ಮಾಡ್ತಾರೆ, ಒಟ್ನಲ್ಲಿ ಹೆಂಗ ವಾಕರಿಕೆ ಇದು ಈ ಕಡೆಗೆ, ಬೆತ್ತಲೆ ರೋಗದ ಕತ್ತಲೆ ರಾಗದ ಸಂಸ್ಕೃತಿಯ ಕಡೆ. ಯಾರೋ ಹೇಳಿದ್ರಂತೆ ರೀಲ್ಸ್ ಮಾಡಕ್ಕೆ ನಿಮ್ಗೆ ಹೊಡೆದು ಬಡದು ಎಲ್ಲ ಮಾಡಿಸ್ತೀರಿ ಅಂತ. ಸುಳ್ಳು, ಅವೆಲ್ಲ ಮಾಡಕ್ಕಾಗೈತೆ ಪಾಪ. ಸಾಗಿ ಸೀರೆ ಬಿಡುವ ಕೈ ತುಂಬ ಬಳೆಯ ತೊಡು. ಹಿಂಗ್ ಬರ್ಬೇಕಮ್ಮ, ಹಿಂಗಿರ್ತೀನಿ, ನಾನು ಹಿಂಗಿರ್ತೀನಿ ಅಂದ್ರೆ ಟೇಕ್ ಟೇಕೆ ಟಕ್, ಅದು ವಿತ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ನೀನೇ ಚೆನ್ನ ನನ್ನಾಡನಿ ನಂಬು ನನ್ನ. ಸರ್ ಈಗ ನೆಕ್ಸ್ಟ್ ಇವ್ರು ಬಂದ್ಬಿಟ್ಟು ಅಣ್ಣ ತಂಗಿ. ಇವರಿಗೆ ಅಪ್ಪ ಅಮ್ಮ ಯಾರು ಇಲ್ಲ. ಇವರಿಬ್ರಿಗೆ ಸ್ವಲ್ಪ ಒಂದು ಅಬ್ನಾರ್ಮಲ್, ಸ್ವಲ್ಪ ಅಷ್ಟು ಬ್ರೈನ್ ಇಲ್ಲ, ಮತ್ತೆ ಫಾಸ್ಟ್ ಆಗಿ ಓಡಾಕೆಲ್ಲ ಆಗಲ್ಲ, ಕೆಲಸ ಎಲ್ಲ ಅಷ್ಟು ಮಾಡಕ್ ಬರಲ್ಲ. ಬಟ್ ಇಲ್ಲಿ ಮಧ್ಯೆ ಏನಕ್ಕೆ ಹಾಕಿದೀನಿ ಅಂದ್ರೆ ಸ್ವಲ್ಪ ಅವ್ರು ಬೀಳ್ತಾರೆ, ಸ್ವಲ್ಪ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಲಿ ಅಂತ ಹಾಕಿದೀನಿ. ಸ್ವಲ್ಪ ಇಟ್ಕೊಂಡು ಇಳಿಸಕ್ಕೆಲ್ಲ ಪಾಪ ಅವ್ರು ನಾರ್ಮಲ್ ಆಗಿರ್ತಾರೆ, ಅಷ್ಟು ಗೊತ್ತಾಗಲ್ಲ. ಇವ್ರು ಗೊತ್ತಲ್ಲ, ಇವ್ರು ಗೊತ್ತು ಸರ್. ಅಬ್ಬಬ್ಬಾ, ಏನ್ ರೀಲ್ಸ್, ಏನ್ ಮೇಕಪ್, ಒಂದ್ ಸೆಲ್ಫಿ ತಗೋಬೇಕು, ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಅವರು. ಅಯ್ಯೋ, ಎಷ್ಟೋ ಜನ ನನಗೆ ಫೋನ್ ಮಾಡೋದು, ಸರ್ ಅಜ್ಜಿನ ಒಂದು ಇದ್ ಮಾಡ್ತಿದೀವಿ, ಮೂವಿ ಮಾಡ್ತಾ ಇದೀವಿ, ಕಳ್ಸ್ಕೊಡ್ತೀರಾ ಅಂತ. ನಾನ್ ಕಳ್ಸಲ್ಲ ಅಂತ ಹೇಳಿದೀನಿ. ಮೇಕಪ್ ಎಲ್ಲ ನೀವೇ ಮಾಡೋದಾ ಸರ್? ಮೇಕಪ್ ಎಲ್ಲ ನನ್ನ ವೈಫ್ ಮಾಡ್ತಾರೆ. ಇವರೇ ನಮ್ಮ ಆಶ್ರಮದ ಫಸ್ಟ್ ಹೀರೋಯಿನ್. ಯಾವುದೇ ಆಕ್ಟಿಂಗ್ ಕೊಡ್ರಿ, ಯಾವುದೇ ಒಂದು ರೀಲ್ಸ್ ಕೊಡಿ, ಯಾವ್ದೇ ಇರ್ಲಿ, ಯಾವ ಡ್ರೆಸ್ ಇರ್ಲಿ, ಹಾಕೊಂಡ್ ಟಂಗ್ ಅಂತ ಸ್ಟ್ಯಾಂಡ್ ಆದ್ರೆ ಯಾವ ಹೀರೋನು ಇವ್ರ ಮುಂದೆ ಇಲ್ಲ. ಬಟ್ ಇವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ಮು, ಹಲ್ಲಿಲ್ಲ ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಾ ಕರೆಕ್ಟ್ ಆಗಿದೆ. ಎಷ್ಟು ಸರಿ ನಾನೇ ಅನ್ಕೊಂತೀನಿ ಈ ತರ ಸ್ಕರ್ಟ್ಸ್ ಎಲ್ಲ ಹಾಕ್ದಾಗ, ಜೀನ್ಸ್ ಎಲ್ಲ ಹಾಕ್ದಾಗ, ಛೇ ನನಗಿಂತ ಇಂತ ಸಿಗಲ್ವಲ್ಲ ಅಂತ. ರಾಮ ಅಲ್ಲ, ಕೃಷ್ಣ. ಇವರೇ ಎಲ್ಲ ಮೇಕಪ್ ಎಲ್ಲ ಮಾಡೋದು ವೈಫ್. ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಫುಲ್ ರೆಡಿ ಮಾಡಿ, ಫುಲ್ ಡ್ರೆಸ್. ಹೇಳ್ಬೇಕು ಅಂದ್ರೆ ನಮ್ ವೈಫ್ ಡ್ರೆಸ್ ನ ಇವ್ರಿಗೆ ಹಾಕ್ತಾಳೆ. ವೈಫ್ ಡ್ರೆಸ್ಸಸ್ ನ ಇವ್ರಿಗೆ ಹಾಕಿ ಮಾಡೋದು. ಡ್ಯಾನ್ಸ್ ಆಡ್ತೀವಿ ನಾವು, ಖುಷಿ ತಗೊಂಡ್ ಮಾಡ್ತಾರಲ್ಲ, ಅದು ಹೇಳ್ಬೇಕು ಅವ್ರಿಗೆ. ಈ ಏಜ್ ಅಂದ್ರೆ ನೀವು ಮೇಕಪ್ ಮಾಡ್ತೀರಾ, ಸರ್ ಕೊರಿಯೋಗ್ರಫಿ ಮಾಡ್ತಾರೆ, ಒಟ್ನಲ್ಲಿ ಹೆಂಗ ಬಟ್ ಅವ್ರಿಗೆ ಕೇಳಿ, ಅವ್ರಿಗೆ ಖುಷಿ ಇದೆ ಕೇಳಿ. ಖುಷಿ ಖುಷಿ ಆಯ್ತಮ್ಮ. ಅದು ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಅದೆಲ್ಲ ಖುಷಿ ಇದೆಯಾ? ಖುಷಿ ನೋಡಿ, ನಿಮ್ಗೆಲ್ಲ ಫ್ಯಾನ್ಸ್ ಇದಾರೆ. ಎಷ್ಟು ಫ್ಯಾನ್ಸ್ ಇದಾರೆ ಗೊತ್ತಾ ನಿಮಗೆ? ಆಗ್ತೀವಮ್ಮ, ಖುಷಿ ಐತೆ ನಮ್ಗೆ, ಡ್ಯಾನ್ಸ್ ಆಗ್ತೀವಿ, ಖುಷಿ ಇದೆ. ಖುಷಿ. ಇವ್ರ ಏಜ್ ಅಲ್ಲಿ ಇದ್ದಾಗ್ಲೂ ಆತರ ಬಟ್ಟೆಗಳೆಲ್ಲ ಹಾಕಿರಲ್ಲ, ಮೇಕಪ್ ಮಾಡಿರಲ್ಲ, ಇವಾಗ ಮಾಡ್ತಾರ. ಮತ್ತೆ ಯಾರೋ ಹೇಳಿದ್ರಂತೆ ರೀಲ್ಸ್ ಮಾಡಕ್ಕೆ ನಿಮ್ಗೆ ಹೊಡೆದು ಬಡದು ಎಲ್ಲ ಮಾಡಿಸ್ತೀರಿ ಅಂತ. ಸುಳ್ಳು, ಅವೆಲ್ಲ ಮಾಡಕ್ಕಾಗೈತೆ ಪಾಪ. ದೇವ್ರಮ್ಮ, ದೇವ್ರು, ನಮ್ ದೇವ್ರು ಅವೆಲ್ಲ ಮಾಡ್ತಾರಮ್ಮ. 3 ಹೊತ್ತು ಊಟ, ಕಾಫಿ, ಕಡಿಮೆ ಇಲ್ಲ, ಯೋಚನೆ ಇಲ್ಲ, ಚೆನ್ನಾಗಿದ್ದೀವಿ. ಪಾಪ ದೇವ್ರು ಏನಂದ್ರೆ ಇವ್ರಿಗೆ ಗಂಡ ಇಲ್ಲ, ಗಂಡ ಮಕ್ಳಿಲ್ಲ, ಮಕ್ಕಳೇ ಆಗಿಲ್ಲ. ಇವ್ರಿಗೆ ಮಕ್ಕಳೇ ಆಗ್ಲಿಲ್ಲ. ಬಟ್ ಸಂಬಂಧಿಕರೆಲ್ಲ ಇದಾರೆ, ಸಂಬಂಧಿಕ ಯಾರು ಸೇರ್ಸಲ್ಲ. ಸುಖ ಇಲ್ಲ, ಏನು ಚೆನ್ನಾಗಿದೆ, ಚೆನ್ನಾಗಿದೆ, ಯೋಚನೆ ಇಲ್ಲ. ಜನಕ್ಕೆ ಅನ್ಸುತ್ತೆ ಆಶ್ರಮದ ರೀಲ್ಸ್ ಮಾಡ್ತಾರೆ, ಅದ್ ಮಾಡ್ತಾರೆ, ಬಿಡು ಬಿಂದಾಸ್ ಆಗವ್ರೆ, ಸೂಪರ್ ಆಗವ್ರೆ. ಚೆನ್ನಾಗಿದೆ. ಪ್ರತಿಯೊಬ್ಬನಿಗೂ ನೋವಿದ್ದೇ ಇರುತ್ತ್ರಿ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರು ಹೆಲ್ಪ್ ಮಾಡಲ್ಲ, ಯಾರು ನಮ್ಮ ಆಶ್ರಮಕ್ಕೆ ಬರಲ್ಲ, ಯಾರು ಸಹಾಯ ಮಾಡಲ್ಲ, ನಾನು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಆಶ್ರಮನ ಸ್ಟಾಪ್ ಮಾಡ್ಬಿಟ್ಟೆ ಅಂದ್ರೆ ಇವರೆಲ್ಲ ಆಚೆ ಬರ್ತಾರೆ ಅಲ್ವಾ. ಇವತ್ತು ಯಾರೋ ಬರ್ತಾರೆ, ಒಂದ್ ಮೂಟೆ ಅಕ್ಕಿ ಕೊಡ್ತಾರೆ, ಯಾರೋ ಬರ್ತಾರೆ, ಒಂದ್ ಮೂಟೆ ಸಕ್ಕರೆ ಕೊಡ್ತಾರೆ ಅನ್ಕೋಬಹುದು. ದಿನ ಯಾರು ಕೊಡ್ತಾರೆ ನಮ್ಗೆ? ನಾನ್ ಇದುವರೆಗೂ ಎಲ್ಲೂ ಕಲೆಕ್ಷನ್ ಮಾಡಲ್ಲ, ಎಲ್ಲೂ ಹೋಗಲ್ಲ, ಯಾರು ಕೊಡಿ ಅಂತ ಕೇಳಲ್ಲ, ಏನು ಮಾಡಲ್ಲ. ಬಟ್ ಜನಕ್ಕೆ ಅರ್ಥ ಆಗ್ಬೇಕು. ರೀಲ್ಸ್ ಅಲ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ, ಬರೀ ಒಂದೇ ಕಡೆ ಕುತ್ಕೊಂಡು ಮೆಡಿಷನ್ ತಗೊಂಡು ಊಟ ಮಾಡೋದ್ ಬಿಟ್ಟು, ಅವ್ರು ಸ್ವಲ್ಪ ಖುಷಿಯಾಗಿರ್ಲಿ, ಅವ್ರಿಗೊಂದು ಆಕ್ಟಿವ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ ಮನ್ಸಿಗೆ ನೆಮ್ಮದಿ. ಅಂದ್ರೆ ಮನೇಲೆ ಅಜ್ಜಿ ತಾತನ, ಮನೆಯವ್ರನ್ನ ಅಷ್ಟ್ ಚೆನ್ನಾಗ್ ನೋಡ್ಕೊಳಲ್ಲ ನೀವು, ನಿಜ ಗ್ರೇಟ್ ಅನ್ಸುತ್ತೆ. ಖುಷಿಯಾಗಿರ್ಲಿ ಅನ್ನೋದು ನಮ್ಮ ನೋಡಿ. ಉದ್ದೇಶ. ಈಗ ನೀವು ಈಗ ನೋಡಿ, ಒಂದ್ ನಿಮಿಷ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸ್ಕೂಲ್ ಡೇ ಗೊತ್ತಾ ನಿಮ್ಗೆ? ಸ್ಕೂಲ್ ಡೇ, ನೀವು ಸ್ಕೂಲ್ಗೆ ಹೋಗಿ, ಗೊತ್ತು ಗೊತ್ತು. ಸ್ಕೂಲ್ ಡೇ ಮತ್ತೆ ಕಾಲೇಜಲ್ಲೆಲ್ಲ ಇದೆಲ್ಲ ಮಾಡ್ತೇವೆ, ಡ್ಯಾನ್ಸ್ ಎಲ್ಲ. ಅವೆಲ್ಲ ಇದ್ದಾಗ 1 ತಿಂಗಳು ಮುಂಚೆ ಇಲ್ಲ ನೀವೇನ್ ಮಾಡ್ತೀರಾ?
ಫುಲ್ ಪ್ರಾಕ್ಟೀಸು, ರಿಹರ್ಸಲ್ಲು, ಮೇಕಪ್, ಯಾವ ಡ್ರೆಸ್ ಹಾಕೋಣ, ಯಾವ ತರ ಹಾಕೋಣ, ಯಾವ ಕಾಸ್ಟ್ಯೂಮ್ ಹಾಕೋಣ, ಎಷ್ಟು ಖುಷಿ ಇರುತ್ತೆ. ಬಟ್ ಸ್ಕೂಲ್ ಡೇ ಆದ್ಮೇಲೆ ಹೆಂಗಿರುತ್ತೆ ಮೈಂಡ್ ಸೆಟ್, ಮುಗ್ದೋಯ್ತಲ್ಲ ಅಂತ ಇರುತ್ತೆ. ಅಲ್ವಾ? ಹೌದು. ಬಟ್ ಇವ್ರಿಗೆ ಡೈಲಿ ಸ್ಕೂಲ್ ಡೇನೆ, ಇವ್ರಿಗೆ ಎಷ್ಟು ಖುಷಿ ಇರುತ್ತೆ ಆ, ಅಲ್ವಾ? ನಿಜ. ದಿನ ಬೆಳಗ್ಗೆ ಬರ್ತಾರೆ, ಇವತ್ತು ಯಾವ ಡ್ರೆಸ್ ಹಾಕೊಂಡ್ಲಿ, ಇವತ್ತು ಯಾವ ಬಟ್ಟೆ ಹಾಕೊಂಡ್ಲಿ, ಯಾವ ಡ್ಯಾನ್ಸ್ ಮಾಡೋಣ, ಆ ತರ ಮಾಡ್ಕೊಂಡು. ಬಟ್ ಏನೋ ಒಂದು ಆಕ್ಟಿವಿಟಿ ಇರಲೇಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಇರಕ್ ಆಗೋದಿಲ್ಲ, ಮೈಂಡ್ ಇದಾಗುತ್ತೆ. ಬಟ್ ಏನೋ ನಮ್ಮ ಒಂದು ಆಶ್ರಮಕ್ಕೆ ಒಂದು ಒಳ್ಳೆ ಫಿಗರ್ಗಳು ಸಿಕ್ಕಿದ್ದಾರೆ ಡ್ಯಾನ್ಸ್ ಮಾಡಕ್ಕೆ, ಅದೇ ಖುಷಿ ನನಗೆ. ಬಟ್ ಎಲ್ಲರೂ ಎಷ್ಟೋ ಜನ ಆ ಹೀರೋಯಿನ್ ಜೊತೆ, ಈ ಹೀರೋಯಿನ್ ಜೊತೆ, ಆ ರೀಲ್ ಸ್ಟಾರ್ ಜೊತೆ ಡ್ಯಾನ್ಸ್ ಮಾಡ್ತಾರೆ. ನಮ್ಗೆ ಇವರೇ ಸ್ಟಾರ್. ಅವ್ರಿಗೆ ನೀವ್ ಹೀರೋ ಬಿಡಿ. Real life hero. ಬಹಳ ಖುಷಿ ಆಗದೆ ಅಂದ್ರೆ, ನಾನು ಹೇಳ್ಕೊಟ್ರೆ ಒಂದೇ ಒಂದು ಟೇಕಿಂಗ್ ಮಾಡ್ತಾರಲ್ಲ, ತಗೊಳ್ಳಿ ಮಾಡ್ತಾರೆ. ಒಂದೇ ಟೇಕು, ಏನು ಇನ್ನೊಂದ್ಸರಿ ಮಾಡ್ತೀನಿ, ನಥಿಂಗ್. ಹಿಂಗ್ ಬರ್ಬೇಕಮ್ಮ, ಹಿಂಗಿರ್ತೀನಿ, ನಾನು ಹಿಂಗಿರ್ತೀನಿ ಅಂದ್ರೆ ಟೇಕ್ ಟಕ್, ಅದು ವಿತ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಬಟ್ ಬಹಳ ಖುಷಿ ಆಗುತ್ತೆ. ಇದೇ ತರ ದೇವ್ರು ಒಳ್ಳೆ ಐಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ ನಿನಗೂ ಒಂದು ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು 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 ಥ್ಯಾಂಕ್ ಯು. ಇದೇ ತರ ಚೆನ್ನಾಗಿರ್ಬೇಕು. ಓಕೆ, ಥ್ಯಾಂಕ್ ಯು. ಮತ್ತೆ ನೋಡು ಹಳೋದು ರೀಲ್ಸ್ ಇದು. ಎಮೋಷನಲ್ ಅದು ಖುಷಿಯಾಗಿ. ಓಕೆ, ಕುತ್ಕೋ, ಆಯ್ತು, ಅಳಬಾರ್ದಂಗೆಲ್ಲ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಹಾ, ಥ್ಯಾಂಕ್ ಯು. ಅವ್ರಿಗೊಂದು ಶೇನ್ ಕೊಟ್ಬಿಡಿ, ಆಶೀರ್ವಾದ ಚೆನ್ನಾಗಿರುವಂತ. ಇನ್ನು ಅವ್ರಿಗೆ ಮದ್ವೆ ಆಗಿ ಮದ್ವೆ ಆಗಿ ಒಳ್ಳೆ ಗಂಡ ಸಿಗ್ಲಿ. ಗಂಡ ಸಿಕ್ಲಿ. ಓಕೆ, ಥ್ಯಾಂಕ್ ಯು. ಇವರು ನಂಗೆ ಸಿಕ್ಕಿ ಎಷ್ಟ್ ದಿನ ಆಯ್ತು? 17 ದಿನ ಆಯ್ತು. ಅಂದ್ರೆ ಇವ್ರು ಸಿಕ್ಕಿದ್ದು. ಇವರು ನಂಗೆ ರಸ್ತೆಯಲ್ಲಿ ಇದ್ರಂತೆ, ಯಾರೋ ಒಬ್ಬ ಪುಣ್ಯಾತ್ಮ ಫೋನ್ ಮಾಡಿ, ಸರ್ ಈ ತರ ಇದಾರೆ, ರಾಷ್ಟ್ರೀಯ ಕುಡಿ, ನಂಗೆ ಮಳೆ ಚಳಿ ಎಲ್ಲ ಬರ್ತಾ ಇದೆ, ಅವ್ರಲ್ಲಿ ನಂಗೆ ನೋಡಕ್ ಆಗ್ತಿಲ್ಲ ಅಂದ್ರು. ಸರಿ ಅಂತ ಅವ್ರಿಗೆ ಹೇಳ್ದೆ, ಅಲ್ಲಿಂದ ಒಂದು ಆಟೋ ಮಾಡಿ ಕಳಿಸಿ ಅಂತ. ಬಂದ್ರು. ಇವ್ರಿಗೆ ಮಕ್ಕಳೆಲ್ಲ ಇದಾರೆ, ಸ್ವಲ್ಪ ಮನೆ ಜಗಳ ಮಾಡ್ಕೊಂಡು ಬಂದವ್ರೆ. ಇವಾಗ ಒಂದು ಇದ್ ಮಾಡ್ಬಿಟ್ಟಿದೆ ವಿಡಿಯೋ. ಅವ್ರ ಮಗ ಫೋನ್ ಮಾಡಿದ್ದ, ನಾಳೆ ಬರ್ತಾನಂತೆ. ನಾಳೆ ಬರ್ಲಿ, ಅದೇನಾಗತ್ತೆ ನೋಡ್ಬಿಟ್ಟು ವಾಪಸ್ ಕಳಿಸ್ತೀನಿ. ಹೌದು ಹೌದು, ಆಯ್ತು, ನಾಳೆ ಕಳಿಸ್ತೀನಿ, ನಾಳೆ 100% ಕಳಿಸ್ತೀನಿ. ಮತ್ತೇನ್ ಗೊತ್ತಮ್ಮ, ಇನ್ನೊಂದ್ಸಲಿ ಆದ್ರೆ ದಯವಿಟ್ಟು ಈ ತರ ಮನೇಲಿ ಜಗಳ ಮಾಡ್ಕೊಂಡು ಆಚೆ ಬರ್ಬಾರ್ದು. ಯಾಕಂದ್ರೆ ನಮ್ಮಂತ ಆಶ್ರಮಗಳು ಬೇರೆ ಸಿಗಲ್ಲ. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ಎಷ್ಟೋ ಕಡೆ ಕಣ್ ಕಿತ್ಕೊಂತಾರೆ, ಕಿಡ್ನಿ ತಕ್ಕೊಂತಾರೆ, ಹಾರ್ಟ್ ತಕ್ಕೊಂತಾರೆ, ಇಲ್ಲಾಂದ್ರೆ ಸತ್ಬಿಟ್ಟು ನಿಮ್ ಬಾಡಿನ ಸೇಲ್ ಮಾಡ್ತಾರೆ. ಇವೆಲ್ಲ ಇದಾವೆ. ಮತ್ತೆ ಅಮ್ಮ ನಿಮ್ ವಿಷಯ ಗೊತ್ತಮ್ಮ, 80 ವರ್ಷ 90 ವರ್ಷ ವಯಸ್ಸಾಗಿರೋ ಮಹಿಳೆಯನ್ನು ರೇಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ದಯವಿಟ್ಟು ನಿಮ್ಮಂತರೆಲ್ಲ ಆಚೆ ಬರ್ಬಾರ್ದು ಹಿಂಗೆ, ಅಲ್ವಾ? ಇನ್ಮೇಲೆ ನಾಳೆ ಕಳ್ಸ್ಕೊಡ್ತೀನಿ, ನೆಕ್ಸ್ಟ್ ಬರ್ಬಾರ್ದು ನೀವು. ಓಕೆ, ಒಳ್ಳೇದಾಗ್ಲಿ. ಸರ್, ಈಗ ಕೆಲವೊಂದು ಆಶ್ರಮದಲ್ಲಿ ಈ ಪೇಡ್ ಮಕ್ಳು ಅಂತ ಇರ್ತಾರಲ್ಲ, ಅಂದ್ರೆ ತಂದೆ ತಾಯಿನ ನೋಡ್ಕೊಳ್ಳಿ, ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ನಿಮ್ಮಲ್ಲೂ ಆತರದ್ ಇದಾರ ಪೇಡ್ ಮಕ್ಳು ಅನ್ನೋ ತರ? ನಮ್ಮಲ್ಲ ಆತರ ಇದ್ರಿ. ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, ಬಂದ್ಬಿಟ್ಟು ಸರ್ ಬೇರೆ ಆಶ್ರಮ ನಂಗೆ ಯಾಕೋ ಇಷ್ಟ ಇಲ್ಲ ಸರ್, ಬೇರೆ ಆಶ್ರಮ ತಿಂಗಳಿಗೆ 10,000-15,000 ಸಾವಿರ ಕೇಳ್ತಾರೆ ನಮ್ಮ ಅಪ್ಪ ಅಮ್ಮನ ಸಾಕಕ್ಕೆ, ನನಗೆ ಅಲ್ಲಿ ಕಳ್ಸಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಲ್ಲ, ಬೈತಾರೆ, ಹೊಡಿತಾರೆಲ್ಲ ಆಗುತ್ತೆ. ನೀವು ಅದೇ ಡ್ಯಾನ್ಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಖುಷಿಯಾಗಿ ಇಟ್ಟಿರ್ತೀರಾ. ಬೇಕಾದ್ರೆ ನಮ್ಮ ಅಮ್ಮನ್ ಬೇಕಾದ್ರೆ ಇಲ್ಲೇ ಬಿಡ್ತೀನಿ, ತಿಂಗಳಿಗೆ 10,000 ಕೊಡ್ತೀನಿ ತಗೊಳ್ಳಿ ಅಂತಾರೆ. ನಾ ಏನಂತೀನಿ ಗೊತ್ತಾ, ಎದೊಳಗೆ ಮೇಲೆ ಅಡಿ ಮನೆಗೆ ಅಪ್ಪ ಅಮ್ಮನ ಫಸ್ಟ್ ಮನೇಲಿ ಇಟ್ಕೊಂಡು ಸಾಕು. ಇಲ್ಲ ಸರ್ ಆಫೀಸ್ಗೆ ಹೋಗ್ಬೇಕು, ಆಫೀಸ್ ಕೆಲ್ಸನೇ ಬಿಡು, ಯಾವ್ದಾರ ಒಂದು 2 hours 3 hours ಯಾವ್ದಾರ ಒಂದು ಸೇಲ್ಸ್ ಮಾಡು, ಏನೋ ಮಾಡು. ಅಪ್ಪ ಅಮ್ಮ ಇರತ್ತಂಗ್ ಖುಷಿಯಿಂದ ಸಾಕು. ಅದನ್ನ ಇಟ್ಬಿಟ್ಟು ಯಾವ್ದು ಆಶ್ರಮ ಬಿಡ್ತೀನಿ, ಆಚೆ ಆಗಲ್ಲ ನಿಂಗೆ ಅಂತ ಬೈತೀನಿ. ಅವಾಗ ಇಲ್ಲ ಸರ್ ನಮಗೂ ಹೆಂಡತಿ ಮಕ್ಳು ಅವ್ರೆ, ಕೆಲಸ ಮಾಡಿ, ಹೆಂಡತಿ ಮಕ್ಳನ್ನ ಆಶ್ರಮಕ್ಕೆ ಹಾಕ್ಬಿಡು, ಹೆಂಡತಿ ಮಕ್ಳನ್ನ ಆಶ್ರಮಕ್ಕೆ ಹಾಕು, ನಿಮ್ ತಾಯಿನೂ ಆಶ್ರಮಕ್ಕೆ ಹಾಕು, ಹೆಂಡತಿ ಮಕ್ಳನ್ನ ಆಶ್ರಮ, ಹೆಂಡತಿ ಮಕ್ಳು ನಿಮ್ಮ ಅಮ್ಮನ ನೋಡ್ಕೊಂಡು ಆಶ್ರಮದಲ್ಲಿ ಇರ್ಲಿ ಅಂದ್ರೆ ಅದಾಗಲ್ಲಂತೆ, ಅಮ್ಮನ್ ಮಾತ್ರ ಆಗ್ತಾನಂತೆ. ವಾಟ್ ನಾನ್ ಸೆನ್ಸ್ ಅಲ್ಲ. ಅಂತವ್ರಿಗೆ ನಾ ಆಶ್ರಯನೂ ಕೊಡಲ್ಲ. ಅಂತ ಕಾಸು ನನಗೆ ಬೇಕಾಗೂ ಇಲ್ಲ. ಫಸ್ಟ್ ಥಿಂಗ್, ಪೇಡ್ ಸರ್ವಿಸ್ ಇಲ್ಲ, ಎಲ್ಲರಿಗೂ ಫ್ರೀ. ಯಾರೇ ಬಟ್ ಇಲ್ಲಿ ಎಲ್ಲರಿಗೂ ಫ್ರೀ ಅಂದ್ರೆ ಅದು ತಪ್ಪಾಗಿ ಅರ್ಥ ಆಗುತ್ತೆ. ತುಂಬಾ ಜನ ಫೋನ್ ಮಾಡ್ತಾರೆ, ಸರ್ ನಮ್ಮ ಅಮ್ಮ ಇದಾರೆ, ನಮ್ಮ ಅಪ್ಪ ಇದಾರೆ, ನಮ್ಮ ಭಾವ ಅವ್ರೆ, ನಮ್ ದೊಡ್ಡಪ್ಪ ಚಿಕ್ಕಪ್ಪ. ಇದು ಫ್ಯಾಮಿಲಿ ಆಶ್ರಮ ಅಲ್ಲ, ಇದು ಯಾರು ಇಲ್ದವ್ರಿಗೆ ಆಶ್ರಮ. ಬಟ್ ಯಾರಿಗ್ ಬೇಕಾದ್ರೂ ಆಶ್ರಯ ಕೊಡ್ತೀನಿ, ಸೀರಿಯಸ್ ಆಗಿ ಯಾರಿಗ್ ಬೇಕಾದ್ರೂ ಆಶ್ರಯ ಕೊಡ್ತೀನಿ, ಯಾವ ಮಕ್ಳಿಗೆ ಬೇಕಾದ್ರೂ ಆಶ್ರಯ ಕೊಡ್ತೀನಿ, ಯಾವ ಅಪ್ಪ ಅಮ್ಮ ಬೇಕಾದ್ರೂ ಆಶ್ರಯ ಕೊಡ್ತೀನಿ. ಬಟ್ ಅವ್ರ ಮಕ್ಕಳು, ನಾನು ಗಂಡ್ಸಲ್ಲ, ನನಗೆ ಯೋಗ್ಯತೆ ಇಲ್ಲ, ನಮ್ಮ ಅಪ್ಪ ಅಮ್ಮನ್ ಸಾಕೋ ಶಕ್ತಿ ನನ್ಗಿಲ್ಲ ಅಂತ ಬರ್ಕೊಟ್ರೆ ಅವ್ರ ಅಪ್ಪ ಅಮ್ಮ ನಾನು ಸಾಕಕ್ಕೆ ನಾನು ರೆಡಿ.